ಈ ವಿಚಾರವಾಗಿ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಶ್ರೀಗಳಾದ ನಿರ್ಮಲಾನಂದನಾಥ ಶ್ರೀಗಳಿದ್ದಾರೆ. ಶ್ರೀಗಳೇ ನಮಸ್ಕಾರ. ಎಸ್.ಎಂ. ಕೃಷ್ಣ ಅವರ ಅಗಲಿಕೆಯ ಕುರಿತಂತೆ ಈಗಾಗಲೇ ಅನೇಕ ರಾಜಕಾರಣಿಗಳು ಮಾತಾಡಿದ್ದಾರೆ. ತಾವು ಯಾವ ರೀತಿ ಒಡನಾಟವನ್ನು ನೆನೆಸ್ಕೊಳ್ತೀರಿ? ಇಂದಿನ ರಾಜಕಾರಣಿಗಳಿಗೆ ಯಾವ ರೀತಿಯಾಗಿ ಇವರು ಮಾದರಿ ಆಗ್ತಾರೆ ಅಂತ? ಎಸ್.ಎಂ. ಕೃಷ್ಣಾಜಿ ಅವರು ಇವತ್ತು ದೇಹವನ್ನ ಬಿಟ್ಟಿರ್ತಕ್ಕಂಥದ್ದು 95ನೇ ವಯಸ್ಸಿನಲ್ಲಿ ತುಂಬಾ ನೋವಿನ ಸಂಗತಿ. ಸಹಜವಾಗಿಯೇ ಅವರು ಶ್ರೀಮಠದ ಮೂಲ ಸದ್ಭಕ್ತರು. ಅವರ ತಂದೆ ಕಾಲದಿಂದನೂ ಕೂಡ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದಲ್ಲಿ ಚರ್ಚೆ ಆಗಿದ್ದಂಥವರು. ಎಸ್.ಎಂ. ಕೃಷ್ಣ ಅವರು ಕೂಡ ಧರ್ಮದರ್ಶಿಗಳಾಗಿದ್ದಂತಹವರು. ಶ್ರೀಮಠದ ಇಂದಿನ ಅಭಿವೃದ್ಧಿ ಸ್ಥಿತಿಗೆ ಎಲ್ಲ ರೀತಿಯಲ್ಲಿ ಕೂಡ ಅವರು ಕೂಡ ಕಾರಣೀಭೂತರಾಗಿರ್ತಕ್ಕಂಥ. ಹೆಚ್ಚಾಗಿ ಕರ್ನಾಟಕ ನಮ್ಮ ರಾಜ್ಯ ಇಂದು ಭಾರತದಲ್ಲಿ ಇಂತಹದೊಂದು ಸ್ಥಿತಿಗೆ ಎಲ್ಲ ರೀತಿಯಲ್ಲಿ ಕೂಡ ಸಾಂಸ್ಕೃತಿಕವಾಗಿ, ವೈಜ್ಞಾನಿಕವಾಗಿ, ಸಾಫ್ಟ್ವೇರ್ ದೃಷ್ಟಿಯಿಂದ, ಐಟಿ ದೃಷ್ಟಿಯಿಂದ ಇಂದು ಈ ಸ್ಥಿತಿಗೆ ಬರ್ಲಿಕ್ಕೆ ಅವರ ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ತೆಗೆದುಕೊಂಡಂತ ನಿರ್ಧಾರಗಳು ಮತ್ತು ಅವರ ಕಾಲಘಟ್ಟದಲ್ಲಿ ಅದನ್ನ ರಿಯಲೈಸ್ ಮಾಡಿದಂತಹದ್ದು ಬಹು ಅನನ್ಯವಾಗಿರ್ತಕ್ಕಂಥದ್ದು. ಇವತ್ತಿನ ಕರ್ನಾಟಕದ ಆ ಸ್ಥಿತಿಗೆ, ಇಂತಹದೊಂದು ಸ್ಥಿತಿಗೆ ಅವರ ಶ್ರಮ ಬಹಳವಾಗಿರ್ತಕ್ಕಂಥದ್ದು. ಜೊತೆಗೆ ಅಮೆರಿಕದಂತ ದೇಶದಲ್ಲಿ ಓದಿ ಅಧ್ಯಯನವನ್ನು ಮಾಡಿ ಕೆನಡಿ ಇದ್ರಲ್ಲ, ಜೆ.ಎಫ್.ಕೆ ಜಾನ್ ಕೆನಡಿ ಅಂತ ಅವರ ಮಾರ್ಗದರ್ಶನದಲ್ಲಿ ಮತ್ತು ಅವರು ಒಡನಾಡಿಯಾಗಿದ್ದಂತಹವರು. ಅದೇ ಒಂದು ದೂರದರ್ಶಿತ್ವ ವ್ಯಕ್ತಿತ್ವವನ್ನು, ವಿಷನ್ ಅನ್ನು ಇಟ್ಕೊಂಡು ಬಂದು ರಾಜ್ಯವನ್ನ ರಾಜಕಾರಣದ ಮುಖಾಂತರ ಡೆವಲಪ್ ಮಾಡಿದಂತಹವರು ತಮಗೆ ಗೊತ್ತು. ಹಿರಿಯ ರಾಜಕಾರಣಿ ಅಷ್ಟೇ ಅಲ್ಲ, ಅವರು ರಾಜಕೀಯ ಮುತ್ಸದ್ದಿಯೂ ಅವರು. ಹೌದು, ಸದಾ ಹೇಳ್ತಿರ್ತೇವೆ, ಅವರು ರಾಜಕಾರಣದ ಕಾರಣಕ್ಕೋಸ್ಕರ ಕಲೆಯನ್ನ, ಸಾಹಿತ್ಯವನ್ನ, ಕ್ರೀಡೆಯನ್ನ, ಸಂಗೀತವನ್ನ ಎಂದು ಕೂಡ ದೂರ ಇಟ್ಟವರಲ್ಲ. ರಾಜಕಾರಣದ ಜೊತೆಯಲ್ಲಿಯೇ ಸಮ್ಮಿಶ್ರ ಮಾಡ್ಕೊಂಡಂತವ್ರು. ಯಾಕೆಂದ್ರೆ ಬದುಕಿಗೆ ಒಂದಿಷ್ಟು ಮಂಗಳ ಆಗ್ಬೇಕು ಅಂದ್ರೆ, ಅರ್ಥ ಬರಬೇಕು ಅಂದ್ರೆ, ಸಂತೋಷ, ನೆಮ್ಮದಿ, ಶಾಂತಿ ಇರಬೇಕು ಅಂದ್ರೆ, ಈ ಎಲ್ಲ ಬದುಕಿನ ಆಯಾಮಗಳು ಇರಬೇಕು ಅಂತ ಬದುಕಿನಲ್ಲಿ ರೂಢಿಸ್ಕೊಂಡಿದ್ದಂತಹವ್ರು. ಅಂತಹ ಮಹನೀಯರು ನಮ್ಮನ್ನ ಬಿಟ್ಟು ಆಗಲಿದ್ದಾರೆ. ಅವರ ಆರೋಗ್ಯ ಕೆಟ್ಟು ಆಸ್ಪತ್ರೆ ಸೇರ್ಕೊಂಡಾಗ ಅವ್ರಿಗೆ ಧ್ವನಿ ಸ್ವಲ್ಪ ಹೋಗಿತ್ತು. ಧ್ವನಿ ಬಂದ ತಕ್ಷಣಕ್ಕೆ ದೂರವಾಣಿ ಮುಖಾಂತರ ನಮ್ಗೆ ಕರೆ ಮಾಡಿ ಮೊದಲು ಮಾತನಾಡ್ಬೇಕು ಅಂತ ಮಾತನಾಡಿಸಿದ್ರು. ಅವರು ಶಾಸ್ತ್ರಿಜಿ ಮತ್ತು ಅಮ್ಮನ ಜೊತೆಲಿದ್ರು ಅವತ್ತು. ಅವರು ಅದರಲ್ಲೂ ಇಂದಿನ ರಾಜಕಾರಣಕ್ಕೆ ಸ್ವಲ್ಪ ಎಜುಕೇಟೆಡ್ ಯುವಕರು ಬರ್ತಾ ಇರ್ತಕ್ಕಂಥ ದಿನಮಾನದಲ್ಲಿ ಮತ್ತು ರಾಜಕಾರಣದಲ್ಲಿ ಸಾಮಾಜಿಕ ರಂಗದ ವಿವಿಧ ವಲಯಗಳಿಗೆ ತೊಡಗಿಸ್ಕೊಂಡಿರ್ತಕ್ಕಂಥ ಎಲ್ಲರಿಗೂ ಕೂಡ ಎಲ್ಲ ರೀತಿಯಲ್ಲಿ ಕೂಡ ಅನುಕರಣೀಯ ಮಾದರಿ ವ್ಯಕ್ತಿ ಆಗಿದ್ದಂತಹವರು. ಅವರ ನಡೆ ನುಡಿ ಎಲ್ಲವೂ ಕೂಡ ಅನನ್ಯ. ಅಂತಹ ಒಂದು ದೊಡ್ಡ ಶ್ರೀಗಳ, ನಿಮ್ ಜೊತೆಗೆ ರಾಜಕೀಯದ ಹೊರತಾಗಿ ಯಾವ್ದಾದ್ರು ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ರ? ಏನ್ ವಿಚಾರಗಳ ಬಗ್ಗೆ ಸಾಮಾನ್ಯವಾಗಿ ಚರ್ಚೆ ಇರ್ತಾ ಇತ್ತು ಅಂತ? ಐ ವಾಸ್ ಹೊರಸ್ಟೇಸ್ ರೀಡರ್. ತುಂಬಾ ಅದ್ಭುತವಾಗಿ ಸದಾ ಕಾಲದ ಓದ್ತಾ ಇದ್ದಂತಹವರು. ಕಲೆ ಬಗ್ಗೆ ಹೆಚ್ಚಿನ ಮಾಡೋರು. ಕ್ರೀಡೆ ಅಂತ ಎಷ್ಟು ದೂರ ಬೇಕಾದ್ರೂ ಹೋಗ್ತಾ ಇದ್ದಂತ ಎಲ್ಲರೂ ಕೂಡ ಗೊತ್ತಿರ್ತಕ್ಕಂತಹದ್ದು. ಆನಂತರ ಸಾಮಾಜಿಕವಾಗಿ ಮಠದ ಮುಖಾಂತರ ಆಗ್ಬೇಕಾಗಿರ್ತಕ್ಕಂತ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ, ಸೇವಾ ಕಾರ್ಯಕ್ರಮಗಳ ಬಗ್ಗೆ, ಸೇವಾ ಪ್ರಕಲ್ಪಗಳ ಬಗ್ಗೆ ಚಿಂತನೆ ಮಾಡ್ತಾ ಇದ್ರು. ಯಾವ್ದಾದ್ರು ಬದುಕಿನ ಸಾಕಷ್ಟು ತಿರುವುಗಳು ಅವರ ಬದುಕಿನಲ್ಲೂ ಕೂಡ ಬಂದು ಹೋಗಿದ್ದಾವೆ. ನಮಗೆ ಗೊತ್ತದು, ಸಮಾಜಕ್ಕೂ ಕೂಡ ಗೊತ್ತು. ಆ ತಿರುವುಗಳ ಸಂದರ್ಭದಲ್ಲಿ ಶ್ರೀಮಠದ ಜೊತೆಯಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದಂತಹದ್ದು ಈ ರೀತಿಯಲ್ಲಿ. ಮತ್ತು ಒಂದ್ ರೀತಿಯಲ್ಲಿ ಸ್ಥಿತಪ್ರಜ್ಞ ವ್ಯಕ್ತಿತ್ವ, ಇಕ್ವಾನಿಮಸ್ ಪರ್ಸನಾಲಿಟಿ ಅಂತೀವಲ್ಲ, ಆ ಸ್ಥಿತಪ್ರಜ್ಞ ಲಕ್ಷಣಗಳು ಬಹಳಷ್ಟು ಅವರಲ್ಲಿ ನಾನು ನೋಡಿರೋದ್ರಿಂದ, ಒಡನಾಡಿರೋದ್ರಿಂದ. ಧನ್ಯವಾದ ಶ್ರೀಗಳೇ, ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದಕ್ಕೆ. ಇದು ನಿರ್ಮಲಾನಂದನಾಥ ಶ್ರೀಗಳ ಮಾತಾಗಿತ್ತು. ಎಸ್.ಎಂ. ಕೃಷ್ಣ ಅವರ ಒಡನಾಟ ಮತ್ತು ಸಮಚಿತ್ತವನ್ನ ಕಾಯ್ದುಕೊಳ್ಳೋದಕ್ಕೆ ಆಗಾಗ ಮಠಕ್ಕೆ ಬಂದಂತಹ ಸಂದರ್ಭದಲ್ಲೂ ಸಾಮಾಜಿಕ ಕಳಕಳಿಯನ್ನ ಹೆಂಗೆ ವ್ಯಕ್ತಪಡಿಸ್ತಾ ಇದ್ರು, ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ವಿಚಾರಗಳನ್ನ ಹಂಚಿಕೊಳ್ತಾ ಇದ್ರು ಅನ್ನೋದನ್ನ ಅವ್ರು ಹೇಳ್ತಾ ಇದ್ರು.